ನಾವು ಶಿಡ್ಲಘಟ್ಟದ ಅಭ್ಯರ್ಥಿ ಚೊಕ್ಕೇಗೌಡರು ಮತ್ತು ಜಂಗಮಕೋಟೆ ಕ್ಷೇತ್ರದ ಅಭ್ಯರ್ಥಿಯಾಗಿ ಶ್ರೀನಿವಾಸ ರಾಮಯ್ಯ ಅವ್ರನ್ನ ಇವತ್ತು ನಾಮಪತ್ರ ಸಲ್ಲಿಸೋಂಥ ಕೆಲಸ ನಮ್ಮ ಮುಖಂಡರು ಮತ್ತು ಶಶಿಧರ ಮುನಿಯಪ್ಪನವರು ಎಲ್ಲ ಕಾಂಗ್ರೆಸ್ ಬಂಧುಗಳು ಸೇರಿ ಆಲ್ ಇಂಡಿಯಾ ಡೈರಿ ಎಲ್ಲ ಅಧ್ಯಕ್ಷರುಗಳು ಸೇರಿ ಇವತ್ತು ನಾಮಪತ್ರ ಹಾಕೋಂಥ ಕೆಲಸ ನಾವು ಮಾಡಿರ್ತೀವಿ. ವಿಶೇಷವಾಗಿ ಸಹಕಾರ ಕ್ಷೇತ್ರ ಒಂದು ಶಕ್ತಿಯುತವಾಗಿ ಬೆಳಿಬೇಕಾದ್ರೆ ಇಚ್ಛಾಶಕ್ತಿ ಭಾಳಷ್ಟು ಮುಖ್ಯ. ಆ ರೀತಿ ಇಚ್ಛಾಶಕ್ತಿ ಇರೋಂಥ ಮುಖಂಡರು ನಮ್ಮ ಚೊಕ್ಕೇಗೌಡರು ಸಾಕಷ್ಟು ರೈತಾಪಿ ಕುಟುಂಬದಿಂದ ಬಂದು ಬೆಳೆದು ಒಂದಷ್ಟು ಸಹಕಾರ ಕ್ಷೇತ್ರದಲ್ಲೂ ಸೇವೆ ಮಾಡೋಣ ಅಂಥೇಳಿ ಸುದೀರ್ಘವಾದಂಥ 40 ವರ್ಷದ ಒಂದು ಕಾಂಗ್ರೆಸ್ ಒಂದು ಒಡನಾಟ, ಸಣ್ಣ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಯಾವುದೇ ಪದವಿಯ ಆಕಾಂಕ್ಷೆ ಪಡೆದೇ ಇಷ್ಟು ದೂರ ಬಂದಿರೋಂಥದ್ದು ಆ ಕ್ಷಮಾಗುಣ, ಆ ಸಹನೆ, ತಾಳ್ಮೆ ಅವರಲ್ಲಿ ಕಾಣ್ತಾ ಇರೋಂಥದ್ದು ನಾವು ನೋಡ್ತೀವಿ. ಅಂಥವ್ರನ್ನ ಇವತ್ತು ಪಕ್ಷ ಗುರುತಿಸಿ ಮುಖ್ಯವಾಹಿನಿಗೆ ತರಬೇಕು. ಮತ್ತು ಅವರಲ್ಲೂ ಸಹ ಒಂದು ತುಡ್ತಾ ಇದೆ. ಅವರು ಹಸು ಕರು ದನ ಸಾಕಿರೋಂಥದ್ದು ಮತ್ತು ತೋಟ ಮಾಡೋಂಥದ್ದು ಎಲ್ಲ ವ್ಯವಸಾಯದ ಚಟುವಟಿಕೆ ಸಕ್ರಿಯವಾಗಿ ಇಟ್ಕೊಂಡಿರೋಂಥದ್ದು. ಭವಿಷ್ಯದಲ್ಲಿ ಶಿಡ್ಲಘಟ್ಟನೂ ಸಹ ಹಾಲಿನ ಉತ್ಪನ್ನ ಹೆಚ್ಚು ಮಾಡೋಂಥ ನಿಟ್ಟಿನಲ್ಲಿ ಮತ್ತು ರೈತರಿಗೆ ಅನುಕೂಲ ಆಗೋಂಥ ವಾತಾವರಣ ಸೃಷ್ಟಿಯಾಗಬೇಕು. ಸಾದ್ಲಿ ಭಾಗದಲ್ಲಿ ಏನು ಚೀಲಿಂಗ್ ಸೆಂಟ್ರ್ ಇದೆ ಅದು ಸಕ್ರಿಯವಾಗಿ ಹಿಂದೆ ಕೆಲಸ ಮಾಡ್ತಾಯಿತ್ತು, ಅದನ್ನು ಇನ್ನಷ್ಟು ಉನ್ನತೀಕರಣಗೊಳಿಸಿ ಅಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗೋಂಥದ್ದು ಶಿಡ್ಲಘಟ್ಟಕ್ಕೆ ಮತ್ತು ವೈಭವದ ದಿನಗಳು ಬರೋಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾರೆ ಅಂತೇಳಿ ನನ್ನ ಭಾವನೆ. ಆ ನಿಟ್ಟಿನಲ್ಲಿ ಶ್ರೀನಿವಾಸ ರಾಮಯ್ಯನವರು ಹಳೆ ನೀರು ಅವರು ಕಂಟೆಸ್ಟ್ ಮಾಡ್ತಾ ಇರೋಂಥದ್ದು, ನಮ್ಮ ಚೊಕ್ಕೇಗೌಡರು ಹೊಸ ನೀರು, ಇವರು ಸರಿಸಮಾನವಾಗಿ ತಗೊಂಡು ನಮ್ಮ ಕ್ಷೇತ್ರ ಅಭಿವೃದ್ಧಿ ಪಡಿಸ್ತಾರೆ. ಆ ನಿಟ್ಟಿನಲ್ಲಿ ಯಾವುದೇ ಸಂಶಯ ಬೇಡ. ಅದಕ್ಕೆ ಪ್ರತಿಯೊಬ್ಬ ಹಾಲಿನ ಡೈರಿ ಅಧ್ಯಕ್ಷಗಳು, ನಿರ್ದೇಶಕರು, ವಿಶೇಷವಾಗಿ ಕಾರ್ಯದರ್ಶಿಗಳು ತಾವೆಲ್ಲರೂ ಸಹ ಕೈ ಜೋಡಿಸ್ಬೇಕು. ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸಂಥದ್ದು ಮಾಡಬೇಕು. ಭಾಳ ಪ್ರಾಮಾಣಿಕವಾದಂಥ ಒಂದು ಏನೂ ನಿಷ್ಕಲ್ಮಶ ಹೃದಯ ನಮ್ಮ ಚೊಕ್ಕೇಗೌಡರು. ಇಂಥ ಅಭ್ಯರ್ಥಿಗಳನ್ನ ಗೆಲ್ಸಂಥದ್ದಾಗಬೇಕು. ಭವಿಷ್ಯದಲ್ಲೂ ಸಹ ಏನು ನಿರೀಕ್ಷೆ ಇಲ್ಲದೆ ಕೆಲಸ ಮಾಡೋಂಥ ಗುಣ ಇರೋಂಥವ್ರು ಇವರು. ಮತ್ತು ಸರ್ಕಾರನೂ ಸಹ ಕಾಂಗ್ರೆಸ್ ಪಕ್ಷ ಇರೋದರಿಂದ ಹೆಚ್ಚಿನ ಕೆಲಸಗಳು ಮಾಡೋಂಥದ್ದು, ನಮ್ಮ ಭಾಗಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಭಿವೃದ್ಧಿ ಮಾಡೋಂಥ ನಿಟ್ಟಿನಲ್ಲಿ ಗಮನ ಹರಿಸೋದಕ್ಕೂ ದಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಮತದಾರ ಬಂಧುಗಳು ತಾವೇನಿದ್ದೀರಿ, ಆಲ್ ಇಂಡಿಯಾ ಡೈರಿ ಅಧ್ಯಕ್ಷರುಗಳು ತಾವೆಲ್ಲರೂ ಸಹ ಚೊಕ್ಕೇಗೌಡರನ್ನ, ಶ್ರೀನಿವಾಸ ರಾಮಯ್ಯನವ್ರನ್ನ ಆಶೀರ್ವದಿಸಬೇಕು ಈ ಬಾರಿ ಚುನಾವಣೆಯಲ್ಲಿ ಅಂತೇಳಿ ನಾನು ತಮ್ಮ ಮುಖ್ಯನ ಮನವಿ ಮಾಡಿಕೊಡ್ತೀನಿ. ಪಕ್ಷದ ವತಿಯಿಂದ ಇಟ್ಟಿರುವ ನಂಬಿಕೆ ನನಗೆ ಬಹಳ ಖುಷಿ ತಂದಿದೆ. ಆ ಪಕ್ಷ ಏನು ಹೇಳಿದ್ರು ಮಾಡೋಕ್ಕೆ ನಾನು ನಿಜವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಅದರಲ್ಲಿ ಎರಡು ಮಾತಿಲ್ಲ. ನಾನು 45 ವರ್ಷದಿಂದ ಪಕ್ಷದಲ್ಲಿ ಇರ್ತಿದ್ದಕ್ಕೆ ನನಗೆ ಎಲ್ಲ ಪಕ್ಷ ಗುರುತಿಸಿ ನಾನು ಇಲ್ಲಿವರೆಗೂ ಕರ್ತಂದು ಬಿಟ್ಟಿದ್ದಾರೆ. ಇನ್ನು ಮುಂದೆ ನನ್ನನ್ನು ಇಲ್ಲಿವರೆಗೂ ಮತದಾರರು ನನ್ನನ್ನು ಇಲ್ಲಿ ಕಳಿಸ್ಕೊಡ್ಬೇಕಾಗಿ ನಿಮಗೆ ಸವಿನಯ ಪ್ರಾರ್ಥನೆ. ಸರ್, ಒಂದು ಇವತ್ತು ಅಪ್ಲಿಕೇಶನ್ ಹಾಕಿ ಬಂದಿದ್ದೀವಿ ನಮ್ಮ ಶ್ರೀನಿವಾಸ್ ಅವ್ರದ್ದು ಮತ್ತು ಚೊಕ್ಕೇಗೌಡ ಅವರು. 2 ಸೀಟನ್ನು ಕೂಡ ನಾವು ಎಲ್ಲರೂ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲದೆ ಸಿಂಗಲ್ ಕ್ಯಾಂಡಿಡೇಟ್ ಆಗಿ ನಾವು ನಾಮಿನೇಷನ್ ಮಾಡಿದ್ದೀವಿ. ಮತ್ತು ಇವತ್ತಿಂದ ನಾವು ನಮ್ಮ ಕಾರ್ಯಕರ್ತರಿಗೆ ಆಲ್ರೆಡಿ ನಾವು ಹೇಳಿದ್ವಿ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ನೀವು ಪ್ರತಿ ಡೈರಿಗೆ ಹೋಗ್ಬಿಟ್ಟು ಅವರೆಲ್ಲ ಮೀಟ್ ಮಾಡ್ಕೊಂಡು ನಾವು ಗೆಲ್ಲೋದಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕಾರ್ಯರೂಪ ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಸರ್, ಈಗ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ್ರದೇ ಒಂದು ಬೆಂಬಲಿಗರೇ ಕೆಲವರೆಲ್ಲ ಇದ್ದಾರೆ, ಅವ್ರನ್ನ ಮಾತಾಡಿದ್ದೀರಾ? ಸರ್, ರಾಜೀವ್ ಗೌಡರು ಬೆಂಬಲ ಆಗಿರೋಂಥ ನೋಟು ಹೇಳೋರು ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಈಗ ಯಾರು ಸೀನಿಯರ್ ಲೀಡರ್ಸು ಅಥವಾ ಕಾಂಗ್ರೆಸ್ ವರಿಷ್ಠರು ಅಂತ ಯಾರು ಕರಿತೀವಿ, ನಾವು 45 ವರ್ಷದಿಂದ ನಾವು ಕಾಂಗ್ರೆಸ್ಸಿಂದ ಕಟ್ಟಾಳುಗಳು ಅಂತ ಯಾರು ಕರಿತೀವೋ ಅವರೆಲ್ಲ ನಾವು ಪಕ್ಷದ ಟಿಕೆಟ್ ಅವ್ರಿಗೆ ಕೊಟ್ಟಾಗ ಅವ್ರ ಜೊತೆಲಿ ಇದ್ದಿದ್ದು ನಿಜ. ಅವರೆಲ್ಲರೂ ಕೂಡ ಈಗ ಆಗಿರುವಂಥ ವಿದ್ಯಮಾನಗಳೆಲ್ಲ ಅವರೆಲ್ಲ ಕೂಡ ವಿಚಾರ ಮಾಡಿಕೊಂಡು ನಮ್ಮ ಜೊತೆ ನಿಜರಾಗಿದ್ದೀವಿ. ನಾವೆಲ್ಲ ಕಾಂಗ್ರೆಸ್ ಎಲ್ಲರೂ ಒಂದೇ ಬಣ್ಣ ಅನ್ನೋ ಥರ ನಾವು ನಿರ್ಮಿಸ್ಕೊಂಡಿದ್ದೀವಿ. ಯಾರು ಅವ್ರ ಜೊತೆಲಿ ಇದ್ದಾರೋ ಮೊದಲಿಂದನೂ ಅವರು ಏನೇನು ಮಾಡ್ತಾ ಇರೋ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಥದ್ದು. ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನಾವು ರೆಡಿ ಇಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮೊದಲನೇ ಚುನಾವಣೆ ಚಿಮ್ಮೂರಿಗೆ. ಹಾಗಾಗಿ ನಾವು ಪಕ್ಷ ಎಲ್ಲ ಒಗ್ಗಟ್ಟಿಂದ ಹೋಗಿ ನಾವು ಎರಡೂ ಅಭ್ಯರ್ಥಿ, ಶಿಡ್ಲಘಟ್ಟ ಅಭ್ಯರ್ಥಿ ಮತ್ತು ಜಂಗಮಕೋಟೆ ಅಭ್ಯರ್ಥಿನೂ ಗೆಲ್ಲಿಸೋದಕ್ಕೆ ಮತದಾರರಿಗೆ ನಾವು ಅವರನ್ನು ಓಲೈಸಿ ನಮ್ಮ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನಗಳನ್ನ ಯಾವ ರೀತಿ ಸರ್ಕಾರ ಸಿದ್ದರಾಮಯ್ಯನವರು ರೈತರಿಗೊಂದು ಅನುಕೂಲಗಳು ಮಾಡಿಕೊಟ್ಟಿದ್ದಿರತಕ್ಕಂಥ ರೈತರ ಹತ್ರ ಹೋಗಿ ಆ ಡೆಲಿಗೇಟ್ಸ್ ಹತ್ರ ಮನವರಿಕೆ ಮಾಡಿ ಮತ್ತು ಈ ಚಿಮ್ಮೂಲಿಗೆ ಈ ಎರಡೂ ನಿರ್ದೇಶಕರನ್ನ ಕಳಿಸೋದಕ್ಕೆ ನಮ್ಮ ಎಲ್ಲ ಪ್ರಯತ್ನ ನಾವೆಲ್ಲ ಒಗ್ಗೂಡಿ ನಾವು ಕಾಂಗ್ರೆಸ್ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಒಂದೇ ಗುಂಪಿರೋದು.
ಆ ಶಿಡ್ಲಘಟ್ಟದ ಕಾಂಗ್ರೆಸ್ಸಿಂದ ನಾವು ಮತ್ತೆ ಎರಡೂ ಗುಂಪಿಂದ ಎರಡೂ ಅಭ್ಯರ್ಥಿಗಳ ಗೆಲ್ಲಿಸೋದಕ್ಕೆ ನಾವು ಶತ ಪ್ರಯತ್ನ ಮಾಡಿ ಗೆಲ್ಲಿಸ್ಕೊಡೋದಕ್ಕೆ ನಾವು ಆಮೇಲೆ ಚೊಕ್ಕೇಗೌಡರು ಭಾಳ ಸೌಮ್ಯ ಸ್ವಭಾವದವರು. ಅವರು ಈಗಾಗಲೇ ಊರಲ್ಲಿ ಡೈರಿನ ಅಧ್ಯಕ್ಷರಾಗಿ ಡೆಲಿಗೇಟ್ ಆಗಿದ್ದಾರೆ. ಹಾಗಾಗಿ ಅವರು ಉತ್ತಮವಾಗಿ ಈ ಒಂದು ಸಂಸ್ಥೆಯಲ್ಲಿ ಬಂದರೆ ಪಾರದರ್ಶಕವಾಗಿರ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇದೆ ಎರಡೂ ಅಭ್ಯರ್ಥಿಗಳ ಮೇಲೆ. ಹಾಗಾಗಿ ಜನನೂ ಮತ್ತೆ ಅವ್ರಿಗೆ ಮರು ಆಯ್ಕೆಗೆ ಅವಕಾಶ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಪಾಯ ಆಗ್ದಂಗೆ ಇವತ್ತಿನಿಂದ ನಮ್ಮ ಪಾರ್ಟಿ ಅಂತಂದ ನಮ್ಮ ಯಮುನಪ್ಪನವ್ರ ನೇತೃತ್ವದಲ್ಲಿ, ನಮ್ಮ ಶಶಿವರ ನೇತೃತ್ವದಲ್ಲಿ, ನೇತೃತ್ವದಲ್ಲಿ ಒಂದು ಪಾಯ ಆಗ್ದಂಗೆ ಇವತ್ತು ಒಂದು ಕಾಂಗ್ರೆಸ್ ಪಾರ್ಟಿಗೆ ಒಂದು ಚಿಲಗಾಟ ತರಗದ ಒಂದು ಬಲ ಶಕ್ತಿ ತೋರಿದೆ ಇವತ್ತು ಈ ಕಾಲಕ್ಕೆ. ಎಲ್ರಿಗೂ ಒಂದು ಧೈರ್ಯ ಬಂದಿದೆ. ನಿನ್ನೆಯಿಂದ ಒಂದು ಶಕ್ತಿ, ಒಂದು ಬಲ ತೋರಿಸಿದ್ದಾರೆ. ನಮ್ಮಿಬ್ಬರು ಒಗ್ಗಟ್ಟಾಗಿ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಯಾವುದು ತೊಂದರೆ ಇಲ್ಲ, ಎಲ್ರಿಗೂ ಒಂದು ಧೈರ್ಯ ತುಂಬಿನಿಂದ ಅಭಿನಂದನೆ ಗಳಿಸ್ತೀನಿ. ನಮ್ಮ ತಾಲೂಕೆಲ್ಲ ಜನತೆಗೂ ಅಭಿನಂದಿಸ್ತೀನಿ. ಅದು ಬೇರೆ ಇವತ್ತು ಡೈರಿ ಎಲೆಕ್ಷನ್ ಬಂದಿದೆ. ನಮ್ಮ ಚೊಕ್ಕೇಗೌಡರು ಒಳ್ಳೆಯವರು, ಒಳ್ಳೆ ವ್ಯಕ್ತಿ. ನಮ್ಮ ಶ್ರೀನಂದನ್ ಅಷ್ಟೇ ಅನುಭವಸ್ಥರು, ನಮ್ಮ ರಾಮಣ್ಣ ಶ್ರೀನಂದ ಅನುಭವಸ್ಥರು, ಅವ್ರು ಹೇಳೋಷ್ಟಿಲ್ಲ. ಚೆನ್ನಾಗಿ ಜನ ಅನುಭವದಿಂದ ಒಳ್ಳೆ ವ್ಯಕ್ತಿಯನ್ನು ನೋಡಿಬಿಟ್ಟು ಎಲ್ಲ ಬೇಕಾಕೊಂಡು ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಡಬೇಕಂತೇಳಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಅವ್ರಿಗೊಂದು ಅಧಿಕಾರ ಆಗಬೇಕಂತ ಹೇಳ್ಬಿಟ್ಟು ಇವತ್ತು ಇಬ್ಬರು ಸೇರಿಬಿಟ್ಟು ಅವ್ರಿಗೆ ನಿರ್ದೇಶ ಅಂತ ಹೇಳ್ಬಿಟ್ಟು ಬಹುಮತದಿಂದ ಇದು ಮಾಡಬೇಕಂತ ಹೇಳ್ಬಿಟ್ಟು ಅವರು ಅದಕ್ಕೆ ಸೀಟ್ ಕೊಟ್ಟಿದ್ದಾರೆ. ಅವ್ರಿಗೆ ಇಬ್ಬರಿಗೂ ಅಭಿನಂದನೆ ತಿಳಿಸ್ತಾರೆ.